ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾತಿ ಯತ್ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಯತ್ ಕರೋಷಿ ಯದಶ್ನಾಸಿ, ಏನನ್ನು ಮಾಡ್ತೀಯೋ, ಏನನ್ನು ತಿಂತೀಯೋ, ಯಜ್ಜುಹೋಷಿ ದದಾತಿ ಯತ್, ನೀನು ಏನೇ ಯಜ್ಞವನ್ನು ಮಾಡಿದರೂ ಕೂಡ, ಏನೇ ಕೊಟ್ಟರೂ ಕೂಡ ಬೇರೆಯವರಿಗೆ, ಯತ್ ತಪಸ್ಯಸಿ, ಯಾವ ತಪಸ್ಸನ್ನು ಕೂಡ ಮಾಡಿದರೂ, ಏನೇ ಒಂದು ಭಗವಂತನ ಯಾವುದೇ ದೇವತೆಯ ಯಾವುದೇ ರೂಪದ ಆರಾಧನೆಯನ್ನು ಮಾಡಿದರೂ ಕೂಡ ತತ್ಕುರುಷ್ವ ಮದರ್ಪಣ, ಅದನ್ನು ನನಗೆ ಅಂತ ಅರ್ಪಣೆ ಮಾಡಿಬಿಡು. ಏನು ಬೇಕಾದರೂ ಕೆಲಸ ಮಾಡಿದರೂ ಅದನ್ನು ತಪ್ಪದೆ ನನಗೆ ಅರ್ಪಣೆಯನ್ನು ಮಾಡೋದನ್ನು ಮರಿಬೇಡ. ಇಂದು ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ನೀಚ ಜ್ಯೇಷ್ಠ ಮಾಸೆ ಕೃಷ್ಣ ಪಕ್ಷೆ. ಇಂದು 10ನೇ ತಾರೀಕು ಶುಕ್ರವಾರ, ಏಕಾದಶಿ ತಿಥಿ ಹಾಗೂ ಇಂದು ಭರಣಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಬುಧ ಜಯಂತಿ. ಇದು ಬುಧ ಹುಟ್ಟಿದಂತಹ ದಿವಸ ಅಂತ ಹೇಳ್ತಾ ಇದ್ದಾರೆ. ತಾರೆ, ಚಂದ್ರ ಮತ್ತು ತಾರೆಗೆ ಬುಧ ಹುಟ್ಟಿದಂತಹ ದಿವಸ. ಚಂದ್ರನ ಮಗ ಬುಧ. ಇಂದು ಭರಣಿ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಭರಣಿ ನಕ್ಷತ್ರದ ಅಧಿಪತಿ ಶುಕ್ರ ಆಗಿರೋದರಿಂದ ಇಂದು ಎಲ್ಲರಿಗೂ ಸ್ವಲ್ಪ ಸ್ನೇಹದ ವಾತಾವರಣ ಬೇಕು ಅನ್ನುವಂತಹ ಭಾವನೆ ಇರುತ್ತೆ. ಮೇಷರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮಿತ್ರತ್ವಗಳು ಇನ್ನೂ ಹೆಚ್ಚಾಗುತ್ತೆ. ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಪ್ರಾಪ್ತಿಯಾಗುತ್ತೆ. ಮುಂದಿನ ಒಂದು ತಿಂಗಳು ಏನು ಮಾಡಬಹುದು ಅಂತ ಟೈಮ್ ಟೇಬಲ್ ಹಾಕ್ಕೊಳ್ಳುವಂತಹ ಮನಸ್ಥಿತಿ ನಿಮಗೆ ಇಂದು ಪ್ರಾಪ್ತಿ. ವೃಷಭ ರಾಶಿಯವರಿಗೆ ಮುಖ್ಯವಾದಂತಹ ಕೆಲವು ಮಿತ್ರತ್ವಗಳಲ್ಲಿ ಹಾಗೂ ಹೆಂಗಸರು ಇದ್ದಂತಹ ಸಂದರ್ಭಗಳಲ್ಲಿ ತೊಂದರೆಗಳು ಆಗಬಹುದು. ಕೆಲವು ಸಂಬಂಧಗಳಲ್ಲಿ, ಹೆಂಗಸರೊಡನೆ ಇರುವಂತಹ ಸಂಬಂಧಗಳಲ್ಲಿ ಅಥವಾ ಹೆಂಗಸರು ಸಂಬಂಧಿಕರಲ್ಲಿ ಇವತ್ತು ತೊಂದರೆ ಆಗಬಹುದು. ಮಿಥುನ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಹೆಂಗಸರಿಂದ ಇವತ್ತು ಅನುಕೂಲ ಸಾಧ್ಯ. ಹೀಗಾಗಿ ಹೆಂಗಸರನ್ನ ಜಾಸ್ತಿ ಗೌರವದಿಂದ ಮಾತನಾಡಿಸಿದರೆ ಒಳ್ಳೆಯದು. ಕರ್ಕ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಇವತ್ತು ಸ್ವಲ್ಪ ಚಾಲೆಂಜ್ಗಳನ್ನು, ಅಂದರೆ ತೊಂದರೆಗಳನ್ನು ನೀವು ಎದುರಿಸಬೇಕಾಗಿ ಬರಬಹುದು. ಹೆಂಗಸರಿಂದ ಸ್ವಲ್ಪ ದೂರ ಇರುವುದು ಒಳ್ಳೆಯದು. ಮಾತುಕತೆಗಳು ಹೆಚ್ಚು ಬೇಡ. ಸಿಂಹರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಮನೆಯಲ್ಲಿ ಹಿರಿಯರಿಂದ ಅಥವಾ ದೇವಿಯ ಆಶೀರ್ವಾದ ಎಂದು ನಿಮಗೆ ಪ್ರಾಪ್ತಿಯಾಗೋದಿದೆ. ಹೀಗಾಗಿ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ. ಅಥವಾ ಹಿರಿಯರಾದಂತಹ ಸ್ತ್ರೀಯರು ಮನೆಯಲ್ಲಿದ್ದರೆ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇರೋದಿಲ್ಲ. ಸ್ತ್ರೀಯರಿಂದ ವೈಮನಸ್ಯ. ಹಾಗಾಗಿ ಸ್ತ್ರೀಯರನ್ನು ಇವತ್ತು ವಿನಯಪೂರ್ವಕವಾಗಿ ನಡೆಸಿಕೊಂಡರೆ ಬಹಳ ಒಳ್ಳೆಯದು. ತುಲಾ ರಾಶಿಯವರಿಗೆ ನೆಮ್ಮದಿ ಪ್ರಾಪ್ತಿ. ನಿಮ್ಮ ವಹಿವಾಟುಗಳಲ್ಲಿ, ದಾಂಪತ್ಯದಲ್ಲಿ, ಮಿತ್ರತ್ವಗಳಲ್ಲಿ, ಎಲ್ಲ ಸಂಬಂಧಗಳಲ್ಲೂ ಇವತ್ತು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಹೆಂಗಸರನ್ನು ಸ್ವಲ್ಪ ಹೆಚ್ಚೇ ಗೌರವಾನ್ವಿತವಾಗಿ ನಡೆಸಿಕೊಳ್ಳುವುದು ಅವಶ್ಯಕ. ವೃಶ್ಚಿಕ ರಾಶಿಯವರಿಗೆ ಇಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು, ಆತ್ಮವಿಶ್ವಾಸ ಹೆಚ್ಚು. ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ಹೆಂಗಸರಲ್ಲಿ ವೈಮನಸ್ಯ ಬರದಂತೆ ನೋಡಿಕೊಳ್ಳಬೇಕು. ಧನು ರಾಶಿಯವರಿಗೆ ಕ್ರಿಯಾಶೀಲ ಚಟುವಟಿಕೆಗಳಲ್ಲಿ ಇಂದು ಯಶಸ್ಸು. ಮಿಕ್ಕಿನ ಹಣಕಾಸಿನ ವಿಚಾರ ಹಾಗೂ ವೈಯಕ್ತಿಕ ಜೀವನದಲ್ಲಿ ಇಂದು ಸ್ವಲ್ಪ ಕ್ಲೇಶ. ಮಕರ ರಾಶಿಯವರಿಗೆ ಟ್ಯಾಕ್ಸ್ ಡಾಕ್ಯುಮೆಂಟೇಷನ್ ಇತ್ಯಾದಿ ವ್ಯವಹಾರಗಳು, ಆಸ್ತಿಪಾಸ್ತಿ ವಿಚಾರಗಳು, ತಾಯಿಯ ಆರೋಗ್ಯ, ಸಂಸಾರಕ್ಕೆ ಸಂಬಂಧಿಸಿದಂತಹ ಆಸ್ತಿ ವಿಚಾರ, ಇವುಗಳಲ್ಲಿ ಇಂದು ಸ್ವಲ್ಪ ಹೆಚ್ಚಿನ ಗಮನ ಅವಶ್ಯಕ. ತಲೆಬಿಸಿ ಹೆಚ್ಚಾಗಬಹುದು. ಕುಂಭರಾಶಿಯವರಿಗೆ ಮಾಧ್ಯಮಗಳಲ್ಲಿರೋರಿಗೆ ಅತ್ಯುತ್ತಮವಾದಂತಹ ದಿವಸ. ಮಾಧ್ಯಮಗಳಲ್ಲಿ ಇಲ್ಲದೇ ಇರೋರಿಗೆ ಮಾತಿನ ಕೌಶಲದಿಂದ ಇವತ್ತು ಎಲ್ಲರನ್ನೂ ಗೆಲ್ಲಬಹುದು. ಹೀಗಾಗಿ ಮಾತು ಇಂದು ಬಹಳ ಮುಖ್ಯವಾಗುತ್ತೆ. ಆತ್ಮವಿಶ್ವಾಸ ಚೆನ್ನಾಗಿದೆ. ಮೀನರಾಶಿಯವರಿಗೆ ಕುಟುಂಬದ ಚಟುವಟಿಕೆಗಳಲ್ಲಿ ಇಂದು ಸಂಭ್ರಮ ಹೆಚ್ಚಾಗುವುದು. ಕುಟುಂಬದಲ್ಲಿ ಇವತ್ತು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಸುಖ ಹೆಚ್ಚಾಗುವುದು. ಕೆಲವರಿಗೆ ಧನಾಗಮ ಕೂಡ ಸಾಧ್ಯ. ಪುನಃ ನಾಳೆ ಭೇಟಿಯಾಗೋಣ. ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಮಾಡೋದರಿಂದ ಪುನರ್ಜನ್ಮ ಇರೋದಿಲ್ಲ. ಶುಭಮಸ್ತು. ಶ್ರೀಕೃಷ್ಣ.